ಸ್ನೇಹಿತರೆ, ಇವತ್ತು ಶನಿವಾರ. ನಾನು ನಮ್ಮೂರ ಕಡೆಗೆ ಹೋಗ್ತಾ ಇದ್ದೀನಿ, ಮಂಡ್ಯ ಕಡೆಗೆ. ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಸೊ ಟ್ರೈನಲ್ಲಿ ಹೋಗೋಕ್ಕೆ ಅಂತ ಬಂದಿದ್ದೀನಿ. ಈಗ ಟಿಕೆಟ್ ತೊಗೋಬೇಕು. ಜಸ್ಟು ಮೆಟ್ರೋ ಇಳಿದು ಬಂದೆ ಇವಾಗ ಆ್ಯಕ್ಚುಲಿ. ಸೊ ರೈಲ್ವೆ ಸ್ಟೇಷನ್ನು ಅಂತ ಬಂದಾಗ ಒಂದು ವಿಷಯ ಹೇಳಬೇಕು ತುಂಬ ಜನಕ್ಕೆ ಅಂತ ನನಗೆ ಅನ್ನಿಸ್ತು. ಆ ಮಾಹಿತಿನ ನಾನು ಇವಾಗ ನಿಮಗೆ ಹಾಗೆಯೇ ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನ ತೋರಿಸೋದ್ರ ಮೂಲಕ ಹೇಳ್ತೀನಿ. ಸೊ ಈ ವಿಷಯವ ರೈಲಿನಲ್ಲಿ ಪ್ರಯಾಣ ಮಾಡೋರು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು ಇದೊಂದು ವಿಷಯನ. ಹಾಗೆ ಪಾಲಿಸಿದ್ರೆ ಅದನ್ನು ತಿಳ್ಕೊಂಡು ಇನ್ನೂ ಸಹ ಉತ್ತಮ. ಹಾಗೆ ಭಾರತೀಯ ರೈಲ್ವೆಯು ತುಂಬ ಸ್ವಚ್ಛವಾಗಿರುತ್ತೆ. ಅಂಥದ್ದೊಂದು ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲು ನಾನೀಗ ಟಿಕೆಟ್ ತೊಗೊಬಿಡ್ತೀನಿ. ಟಿಕೆಟ್ ಕೌಂಟ್ರಿಗೆ ಬಂದೆ ನಡ್ಕೊಂಡು ತೊಗೊಂಡಾದ್ಮೇಲೆ ಹೇಳ್ತೀನಿ ಮುಂದಿನ ವಿಷಯನ. ಆ್ಯಕ್ಚುಲಿ ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಸ್ಟೇಷನ್ ಕಡೆಯಿಂದ ಬಂದು ಓಕ್ಲಿಪುರಂ ಸೈಡಿಂದ ಇರೋ ಒಂದು ರೈಲ್ವೆ ಟಿಕೆಟ್ ಕೌಂಟ್ರಲ್ಲಿ ಯಾರು ಸಹ ಮೊಬೈಲ್ನಲ್ಲಿ ಪೇ ಮಾಡಿ ನಾನು ಟಿಕೆಟ್ ತೊಗೋತೀನಿ ಅಂತ ಅದರಲ್ಲೂ ಸಹ ಬರಬೇಡಿ. ಯಾಕಂತ ಹೇಳಿದ್ರೆ ಟಿಕೆಟ್ ಕೊಡೋರ್ಗೂ ನೆಟ್ವರ್ಕ್ ಇಶ್ಯೂ ಇದೆ. ಹಾಗೆಯೇ ನೀವು UPI QR ಕೋಡ್ ಸ್ಕ್ಯಾನ್ ಮಾಡಿ ಪೇ ಮಾಡ್ತೀನಿ ಅಂದರೂ ಸಹ ಯಾವಾಗಲೂ ಸಹ ಇಶ್ಯೂ ಇದ್ದೇ ಇರುತ್ತೆ. ಸೊ ಅದರಿಂದ ಇಲ್ಲಿ ಯಾರು ಸ್ಕ್ಯಾನ್ ಮಾಡಿ ನಾನು ಟಿಕೆಟ್ ತೊಗೋತೀನಿ, ಅದರಲ್ಲೂ ರಶಲ್ಲಿ ಬಂದಾಗ ಬೇಗ ನೀವು ತೊಗೋತೀನಿ ಅಂತ ಯಾವತ್ತೂ ಸಹ ನೀವು ಪ್ರಯತ್ನ ಪಡಬೇಡಿ. ಇಲ್ಲೇನೋ ಇಶ್ಯೂ ಆಗಿದೆ. ಆ್ಯಕ್ಚುಲಿ ತುಂಬ ಜನ ಒಂದೇ ಕಡೆ ಇದ್ದಾರೆ ಅಂದರೆ ಏನೋ ಇಶ್ಯೂ ಆಗಿದೆ. ಏನಾಗಿದೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಮೇ ಬಿ ಆಟೋ ಇರುತ್ತಲ್ಲ, ರೈಲ್ವೆ ಟ್ರ್ಯಾಕ್ ಅಂತೀನಿ, ರೈಲ್ವೆ ಕಾರಿಡಾರಲ್ಲಿ ಓಡಾಡೋದು, ಅಲ್ಲೇನೋ ಇಶ್ಯೂ ಆಗಿದೆ ಅನಿಸುತ್ತೆ ಆ್ಯಕ್ಚುಲಿ. ಮೇ ಬಿ ಇರಬೇಕು. ಮಂಡ್ಯಕ್ಕೆ ಹೋಗೋದು ಟ್ರೈನು ಆ್ಯಕ್ಚುಲಿ ಮೈಸೂರಿಗೆ ಹೋಗೋದು 5:45 ಟ್ರೈನು. ಅಲ್ಲಿವರೆಗೂ ನಾನು ಏನು ಹೇಳಬೇಕು ಅಂದ್ಕೊಂಡೆ ಅನ್ನೋ ವಿಷಯನ ನಿಮ್ಗೆ ಹೇಳ್ತೀನಿ. ಆ್ಯಕ್ಚುಲಿ ನೀವೆಲ್ಲ ಓಡಾಡ್ತಾ ಇರ್ತೀರಿ ಟ್ರೈನಲ್ಲಿ. ಆಗಾಗ ತುಂಬ ಜನ ಗೊತ್ತೇ ಇರುತ್ತೆ ಈ ವಿಷಯ, ಆದರೆ ಯಾರೂ ಪಾಲಿಸಲ್ಲ. ಏನಪ್ಪ ಅಂತ ಹೇಳಿದ್ರೆ, ನಾವು ಎಲ್ಲೇ ಓಡಾಡಲಿ, ಎಲ್ಲೇ ಹೋಗಲಿ, ಸಾರ್ವಜನಿಕ ಸಂಪತ್ತನ್ನು ಸ್ವಚ್ಛತೆಯಿಂದ ಇಟ್ಕೋಬೇಕು. ಹಾಗೆಯೇ ಸುರಕ್ಷಿತವಾಗಿ ಕಾಪಾಡ್ಕೋಬೇಕು. ಆ ವಿಷಯ ಅಂತ ಬಂದಾಗ ನೋಡೋದಾದರೆ ತುಂಬ ಜನ ರೈಲ್ವೆ ಸ್ಟಾಪು ನಿಂತಿದ್ದಾಗ, ರೈಲ್ವೆ ಸ್ಟೇಷನ್ಗಳಲ್ಲಿ ಟ್ರೈನ್ ನಿಂತಿದ್ದಾಗ, ಮತ್ತು ನಾಟ್ ಓನ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಟ್ರೈನ್ಗಳು ಸ್ಟಾಪ್ಗಳಲ್ಲಿ ನಿಂತಿದ್ದಾಗ ಮಾತ್ರ ಅಲ್ಲ, ಎಲ್ಲೇ ಈ ಥರ ಈಗ ಫಾರ್ ಎಕ್ಸಾಂಪಲು ಮಂಡ್ಯಕ್ಕೆ ಹೋಗ್ಬೇಕಾದ್ರೆ ಮದ್ದೂರು, ಚನ್ನಪಟ್ಟಣ, ಬಿಡದಿ, ರಾಮನಗರ ಹೀಗೆಲ್ಲ ಸ್ಟಾಪ್ಗಳು ಸಿಗುತ್ತಲ್ಲ, ಆ ರೈಲ್ವೆ ಸ್ಟೇಷನ್ಗಳಲ್ಲಿ ಟ್ರೈನು ನಿಂತಿದ್ದಾಗ ಆ ಒಂದು ಸ್ಟಾಪ್ಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಈ ರೆಸ್ಟ್ ರೂಮ್ಗೆ ಹೋಗಬಾರ್ದು. ಅಂದರೆ ಕಕ್ಕಸ್ ಮಾಡಲಿಕ್ಕಾಗಿರ್ಬೋದು ಅಥವಾ ಸೂಸು ಮಾಡಲಿಕ್ಕಾಗಿರ್ಬೋದು. ಸೂಸು ಮಾಡಿದ್ರೆ ಏನು ಅಷ್ಟೊಂದು ಸಮಸ್ಯೆ ಆಗಲ್ಲ. ಆದರೆ ಈ ರೆಸ್ಟ್ ರೂಮ್ಗೆ, ಟಾಯ್ಲೆಟ್ಗೆ ಹೋಗಬಾರ್ದು. ಏನಕ್ಕೆ ಅಂತ ಹೇಳಿದ್ರೆ, ಆ ರೈಲ್ವೆ ಸ್ಟೇಷನ್ನು ಟ್ರೈನ್ ನಿಲ್ಲಿಸುತ್ತಲ್ಲ, ಆ ಪ್ರತಿಯೊಂದು ಸ್ಟೇಷನ್ನಲ್ಲಿ ನೀವು ಆ ಒಂದು ಸ್ಟೇಷನ್ಗಳಲ್ಲಿ ನೀವು ಈ ಟಾಯ್ಲೆಟ್ಗೆ ಹೋಗೋದ್ರಿಂದ, ಆ ಟಾಯ್ಲೆಟು ಆ್ಯಕ್ಚುಲಿ ಟ್ರೈನಲ್ಲಿ ನೀವೆಲ್ಲೇ ಟಾಯ್ಲೆಟ್ಗೆ ಹೋದ್ರೂ ನೀವೆಲ್ಲ ಹೋಗ್ತಾ ಇರ್ತೀರಿ, ಅಲ್ಲೇ ಕೆಳಗಡೆ ಬಿದ್ದೋಗುತ್ತೆ, ಅದು ಟ್ರ್ಯಾಕ್ ಮೇಲೆ ಬೀಳುತ್ತೆ. ಸೊ ಅದರಿಂದ ರೈಲ್ವೆ ಸ್ಟೇಷನ್ಗಳಲ್ಲಿ ನೀವು ಹೋಗಬೇಕಾದ್ರೆ ರೈಲ್ವೆ ಸ್ಟೇಷನ್ಗಳಲ್ಲಿ ಹೋಗೋದ್ರಿಂದ ಅದು ಟ್ರ್ಯಾಕ್ ಮೇಲೆ ಬೀಳೋದ್ರಿಂದ ಅಲ್ಲಿ ನಿಂತ್ಕೊಳ್ಳೋರು, ಕುತ್ಕೊಳ್ಳೋರು ಎಲ್ಲ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆಲ್ಲ ಆ ಒಂದು ಸ್ವಚ್ಛತೆಯ ಒಂದು ಕಾಪಾಡುವಿಕೆ ಕಡಿಮೆ ಆಗಿಬಿಡುತ್ತೆ. ಸ್ಮೆಲ್ ಬರುತ್ತೆ, ಅಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಅದು ನಾಳೆ ದಿನ ನೀವೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು. ನೀವೇನೇ ಆರಾಮ್ಸೆ ನಿಂತ್ಕೋತೀನಿ ಟ್ರೈನ್ ಬರೋ ತನಕ, ಒಂದು ಸ್ವಲ್ಪ ವಿರಾಮಿಸ್ತೀನಿ ಕುತ್ಕೊಂಡು ಅಂತಂದರೆ ಆ ಸ್ಮೆಲ್ಗೆ ನೀವು ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಆದ್ದರಿಂದ ನೀವು ಸಹ ಪಾಲನೆ ಮಾಡಿ, ಈ ವಿಡಿಯೋ ನೋಡಿದವರು ನೀವು ಸಹ ಪಾಲನೆ ಮಾಡಬೇಕಾದದ್ದು, ಅಥವಾ ನಿಮ್ಮ ಫ್ರೆಂಡ್ಸ್ಗೂ ಸಹ ಹೇಳ್ಬೇಕಾಗದ್ದು, ನಿಮ್ಮ ಒಂದು ಜೊತೇಲಿ ಹೋಗೋರ್ಗೂ ಸಹ, ಟ್ರೈನಲ್ಲಿ ಹೋಗೋರ್ಗೂ ಸಹ ಹೇಳ್ಬೇಕಾದದ್ದು, ಮತ್ತು ನಿಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೂ ಸಹ ಹೇಳ್ಕೊಡ್ಬೇಕಾದದ್ದು ಏನಂದರೆ, ರೈಲ್ವೆ ಸ್ಟೇಷನ್ಗಳಲ್ಲಿ ಟ್ರೈನು ನಿಂತಿದ್ದಾಗ ಈ ಸೂಸು ಮಾಡೋಕ್ಕೆ ಹೋಗೋದಾಗಿರ್ಬೋದು ಅಥವಾ ಕಕ್ಕಸ್ ಮಾಡಲಿಕ್ಕೆ ಹೋಗೋದಾಗಿರ್ಬೋದು ಮಾಡಬಾರ್ದು. ಯಾಕಂತೇಳಿದ್ರೆ ಅದು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ತುಂಬ ತೊಂದರೆ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಈ ಒಂದು ಮಾಹಿತಿನ ನಾನು ನಿಮಗೆ ಹೇಳಬೇಕು ಅಂದ್ಕೊಂಡೆ. ಸೊ ದಯವಿಟ್ಟು ಈ ಒಂದು ವಿಷಯನ ಎಲ್ಲರೂ ಸಹ ಪಾಲಿಸಿ. ನೋಡಿ ಎಷ್ಟು
ಗಲೀಜಾಗಿರುತ್ತೆ ಅಂತ ನಾನು ಬೇಕಾದ್ರೆ ಆ ಟ್ರ್ಯಾಕ್ನೂ ಸಹ ತೋರಿಸ್ಕೊಡ್ತೀನಿ. ಯಾರು ಮೇಂಟೈನೇ ಮಾಡಲ್ಲಪ್ಪ, ಅವರು ತಾನೇ ಅಧಿಕಾರಿಗಳು ತಾನೇ ಎಷ್ಟು ಅಂತ ಇದು ಮಾಡ್ತಾರೆ. ಈಗ ನೀವೇ ಆಗಿರ್ಬೋದು, ತುಂಬ ಜನ ಓಡಾಡ್ಕೊಂಡು ಈ ಸಿಗರೇಟ್ ಸೇದೋದು, ಆ ಪಾನ್ ಪಾರಕು ಹಂಚಿಗೆಲ್ಲ ಹಾಕ್ಕೊಂಡು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಬಿಸಾಡ್ತೀರ. ಅದರಿಂದ ನಾಳೆ ದಿನ ನಿಮಗೆ ನಿಂತ್ಕೊಂಡ್ರೆ ನಿಮಗೇನೆ ತಾನೇ ಸ್ಮೆಲ್ ಬರೋದು ಇವೆಲ್ಲದರಿಂದ. ಸೊ ಅದರಿಂದ ಏನು ಹೇಳೋದು ಅಂತಂದರೆ, ನಾನು ಆ ರೀತಿ ಸ್ವಚ್ಛತೆ ಹಾಳಾಗುವಂತಹ ಯಾವುದೇ ಕೆಲಸಗಳನ್ನ ಮಾಡಬೇಡಿ. ಸುಮ್ಮನೆ ನಿಮಗೆ ಬೇಕಾದ್ರೆ ಟ್ರ್ಯಾಕ್ ತೋರಿಸ್ಬೇಕಾದ್ರೆ ಅದರಿಂದ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಬೇಕಾದರೆ ನೋಡೋಣ ಬೇಕಾದ್ರೆ. ಓಕೆನಾ? ನೋಡಿ ಟ್ರ್ಯಾಕ್ಗಳು ಎಷ್ಟೊಂದು ಮಲಿನ ಆಗಿರುತ್ತೆ. ಇಲ್ಲಿ ನಿಂತ್ಕೊಂಡ್ರೆ ಜಾಸ್ತಿ ಬ್ಯಾಡ್ ಸ್ಮೆಲ್ಲೇ ಬರ್ತಾ ಇರುತ್ತೆ. ಬ್ಯಾಡ್ ಸ್ಮೆಲ್ ಏನಕ್ಕೆ ಬರುತ್ತೆ? ನಾವುಗಳು ಮಾಡೋ ತಪ್ಪಿಂದನೇ ತಾನೇ. ಆದ್ದರಿಂದ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ನಿಂತಿದ್ದಾಗ ಈ ರೀತಿ ಯಾವುದೇ ರೀತಿ ಸೂಸು ಮಾಡಲಿಕ್ಕಾಗಿರ್ಬೋದು ಅಥವಾ ಟಾಯ್ಲೆಟ್ಗೆ ಸೂಸು ಮಾಡಲಿಕ್ಕೆ ಸ್ಟೇಷನ್ಗಳಲ್ಲಿ ಹೋಗಬಾರ್ದು. ಅದರಿಂದ ನಮಗೇ ಸಮಸ್ಯೆ. ನಿಂತ್ಕೊಳ್ಳೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಸ್ಮೆಲ್ ಇರುತ್ತೆ. ಇಲ್ಲಿ ಯಾವನೋ ಒಬ್ಬ ಒಗ್ದ ಪಾನ್ ಪರಕ್ಕೆ ಹಾಕೊಂಡು ಆಲ್ರೆಡಿ. ಸೊ ಮಂಗೆ ನನ್ನ ಮಗ ಅವನು. ಈಗ ನೀವು ಬೈಕೋಬೇಕಾದ್ರೆ ಬ್ಯಾಡ್ ಸ್ಮೆಲ್ ಬಂದರೆ ಸೊ ಲೋಫರ್ಸ್ಗಳು ಹಂಗೆ ಹಿಂಗೆ ಮಾಡಿದ್ರು ಸೊ ಅಂತ ಬೈಯಲ್ವಾ? ನೋಡಿ ಹೀಗೆ ಈ ರೀತಿ ಮಾಡಿದ್ರೆ ಸ್ವಚ್ಛತೆ ಎಲ್ಲಿ ಕಾಪಾಡಲಿಕ್ಕಾಗುತ್ತೆ, ನೀವೆಲ್ಲಿ ಕೂತ್ಕೊಳ್ಳೋಕ್ಕಾಗುತ್ತೆ? ಸೊ ಅದರಿಂದ ನಾನು ಹೇಳೋದೇನಂತಂದರೆ, ರೈಲ್ವೆ ಸ್ಟೇಷನಲ್ಲಿ ಯಾರೂ ಸಹ ಈ ಒಂದು ಕೆಲಸನ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಸಾರ್ವಜನಿಕ ಸಂಪತ್ತನ್ನು ಸ್ವಚ್ಛವಾಗೂ ಇಟ್ಕೋಬೇಕು, ಹಾಗೆ ನಾವು ಕಾಪಾಡಿಕೊಳ್ಳಬೇಕು. ಹಾಯ್ ಬ್ರೋ. ಹಾಯ್, ನಿಮ್ಮ ಹೆಸರು? ವಿನಯ್. ಓಕೆ, ನೀವು ಡೈಲಿ ಟ್ರೈನಲ್ಲಿ ಓಡಾಡ್ತೀರಾ? ಡೈಲಿ ಅಂದರೆ ಡೈಲಿ ಏನು ಕೆಲಸಕ್ಕೆ ಹೋಗ್ತಾ ಇದ್ದೀರಾ? ಒಂದು ಆಫೀಸ್ ಇದೆ. ಓಕೆ. ಸೊ ಡೈಲಿ ಅಪಾಯಿಂಟ್. ಎಲ್ಲಿಂದ, ಯಾವೂರಿಂದ? ಮದ್ದೂರಿಂದ ಬೆಂಗಳೂರು. ಮದ್ದೂರಿಂದ ಬೆಂಗಳೂರು ಡೈಲಿ? ಡೈಲಿ ಮಲೇಶ್ವರ. ಓಕೆ. ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಹೇಳಿ. ಏನಂತ ಹೇಳಿದ್ರೆ, ರೈಲ್ವೆ ಸ್ಟೇಷನ್ಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾರ್ವಜನಿಕರು ಓಡಾಡೋರು ಮಾಡಬೇಕಾದಂತಹ ಒಂದು ಕರ್ತವ್ಯಗಳು, ಜವಾಬ್ದಾರಿಗಳೇನು? ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಮಾಹಿತಿ? ಅದನ್ನ ತಿಂದ್ಬಿಟ್ಟು ಅಲ್ಲಿಂದ ಎಲ್ಲೆಲ್ಲೋ ಎಸಿಬಿಡಿ. ಡಸ್ಟ್ಬಿನ್ ಇದೆ, ಡಸ್ಟ್ಬಿನ್ ಹಾಕಿ ಸ್ವಚ್ಛತೆ ಕಾಪಾಡಿ. ಓಕೆ. ಆಮೇಲೆ ಅದೇ ಕಸನೆಲ್ಲ ಎಲ್ಲೆಲ್ಲೋ ಎಸಿಬಿಡಿ. ಓಕೆ. ಡಸ್ಟ್ಬಿನ್ ಹಾಕಿ. ಓಕೆ. ಮೇಂಟೈನ್ ಮಾಡಿ ಕ್ಲೀನಿಂಗ್. ಆಮೇಲೆ ಮತ್ತೆ ಈ ಟ್ರೈನ್ ನಿಂತಿರುತ್ತೆ. ಸೊ ಅಲ್ಲಿ ನೀವು ಟಾಯ್ಲೆಟ್ ಗಿಲೆಟ್ ಎಲ್ಲ ಮಾಡಕ್ ಹೋಗ್ಬೋದು ಟ್ರೈನ್ ನಿಂತಾಗ. ಯಾಕೆ? ಅಲ್ಲೇ ಕೆಲವ್ರಿಗೆ ಅವಸರ ಆಗ್ಬಿಡುತ್ತೆ, ಏನು ಮಾಡೋಣ ಅವಾಗ? ಇಲ್ಲಿ ಟಾಯ್ಲೆಟ್ ಎಲ್ಲ ಫೆಸಿಲಿಟಿ ಇದೆ. ಓಕೆ. ಸೊ ಅದನ್ನ ಯೂಸ್ ಮಾಡಿ. ಓಕೆ. ಅದನ್ನ ಬಿಟ್ಟು ನೀವು ನಿಂತಿರೋ ಟ್ರೈನಲ್ಲಿ ಮಾಡಿದ್ರೆ ಓಕೆ. ಓಡಾಡೋ ಸಾರ್ವಜನಿಕರಿಗೂ ಹಿಂಸೆ. ಓಕೆ. ಅಂದರೆ ಬ್ಯಾಡ್ ಸ್ಮೆಲ್ ಬರುತ್ತೆ ಅಂತ. ಸೊ ಟ್ರೈನ್ ನಿಂತಿದ್ದಾಗ ರೈಲ್ವೆ ಸ್ಟೇಷನ್ಗಳಲ್ಲಿ ಯಾವುದೇ ರೀತಿಯಾದಂತಹ ನಿತ್ಯ ಕರ್ಮಗಳಿಗೆ ಹೋಗಬಾರ್ದು. ಮಾಡಬಾರ್ದು. ಸೊ ಓಕೆ. ಟ್ರೈನ್ ಮೂವಿಂಗಲ್ಲಿ ಓಕೆ. ಓಕೆ. ಸೊ ಟ್ರೈನ್ ನಿಂತಿರೋ ಸ್ಟೇಷನಲ್ಲಿ ಬೇಡ ಅಂತ. ಸ್ಟೇಷನಲ್ಲಿ ಇದೆ. ಸ್ಟೇಷನಿಂದ ಒಂದು 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ಹೋದ್ಮೇಲೆ ಔಟ್ಸ್ಕರ್ಟಲ್ಲಿ ಓಕೆ. 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 ಇದನ್ನು ಮಕ್ಳಿಗೆ ಹೇಳ್ಕೊಟ್ಟಿರ್ತಾರ ಜನರುಗಳು ಡೈಲಿ ಓಡಾಡೋರು? ಹೇಳ್ಕೊಟ್ಟಿರೋದಕ್ಕಿಂತ ಹೇಳ್ಕೊಡ್ಬೇಕು. ಹೇಳ್ಕೊಟ್ರೆ ಒಳ್ಳೇದು. ಓಕೆ. ಓಕೆ. ಸೊ ಇವತ್ತಿನ ಡಿಸಿಪ್ಲಿನ್ ಕಲಿಸ್ಬೇಕು ಮಕ್ಕಳಿಗೆ. ಸೊ ಅದು ನಮ್ಮ ವಯಸ್ಸಿಗೆ. ನಿಮ್ಮ ಹೆಸರು ಸರ್? ವಿನಯ್ ಅಂತ. ನೀವು ಹೇಳಿದ ಮಾಹಿತಿ ತುಂಬ ಚೆನ್ನಾಗಿತ್ತು, ಧನ್ಯವಾದಗಳು. ನೋಡಿ ಫ್ರೆಂಡ್ಸ್, ನಮ್ಮ ಮದ್ದೂರಿನ ಸ್ನೇಹಿತರು ಡೈಲಿ ಓಡಾಡ್ತಾರಂತೆ. ಇಲ್ಲಿ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಅವರು ತಿಳ್ಕೊಂಡಿದ್ದಾರೆ ಇಂಥದ್ದೊಂದು ಸ್ವಚ್ಛತೆನ ಕಾಪಾಡಬೇಕು ಅಂತೇಳಿ. ಅತಿಯಾಗಿ ಕೆಲವರು ಈ ರೀತಿ ಒಂದು ಸ್ವಚ್ಛತೆನ ಕಾಪಾಡ್ಕೊಳ್ಳೋ ಒಂದು ಮಾಹಿತಿ ತುಂಬ ಜನಕ್ಕೆ ಗೊತ್ತಿರಲ್ಲ. ಇದು ನನಗೆ ಯಾವಾಗ ಹೇಳ್ಕೊಟ್ಟಿದ್ದು ಅಂತಂದರೆ, ನಾನು 10th ಸುಮಾರು ವರ್ಷಗಳೇ ಆಗೋಗಿದೆ. ಆವಾಗ ನಮ್ಮ ಹೆಡ್ ಮಾಸ್ಟ್ರುಗಳು, ಮುಖ್ಯೋಪಾಧ್ಯಾಯರುಗಳು ಒಂದು ದೇವಸ್ಥಾನಕ್ಕೆ ಟ್ರೈನಲ್ಲಿ ಕರ್ಕೊಂಡೋಗಿದ್ರು. ಆ ಒಂದು ಸಂದರ್ಭದಲ್ಲಿದ್ದಾಗ ಅವರು ನನಗೆ ಈ ಮಾಹಿತಿನ ಹೇಳಿದರು. ಟ್ರೈನ್ ನಿಂತಿದೆ, ಟ್ರೈನ್ ನಿಂತಿರಬೇಕಾದ್ರೆ ಹೋಗಬಾರ್ದು, ಸುಸು ಮಾಡಲಿಕ್ಕಾಗಿರ್ಬೋದು ಅಥವಾ ಕಕ್ಕಸ್ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ ಟ್ರೈನು ನಿಂತಿರ್ಬೇಕಾದ್ರೆ ಹೋದರೆ ರೈಲ್ವೆ ಸ್ಟೇಷನಲ್ಲಿ ನಿಂತ್ಕೊಳ್ಳೋರಿಗೆ ತುಂಬ ಸಮಸ್ಯೆ ಆಗುತ್ತೆ, ಬ್ಯಾಡ್ ಸ್ಮೆಲ್ ಬರುತ್ತೆ, ಸ್ವಚ್ಛತೆ ಇರಲ್ಲ. ಸೊ ಇದನ್ನು ಎಲ್ಲರೂ ಕಾಪಾಡ್ಕೊಳ್ಳಿ ಅಂಥೇಳಿ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಈ ವಿಷಯ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ನಿಮ್ಗೆ ಅನಿಸಿದ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ಮರಿಬೇಡಿ. ಧನ್ಯವಾದಗಳು.
ಈಗ ನೋಡಿ ಟೀ ಕುಡಿತಾ ಇದ್ದಾರೆ. ಟೀ ಕುಡಿಯೋಕ್ಕಾದ್ರೂ ಸ್ಮೆಲ್ ಚೆನ್ನಾಗಿರ್ಬೇಕು ತಾನೇ ಸುತ್ತಮುತ್ತ. ಅದು ಹೆಂಗೆ ಕುಡಿತಾರೆ, ಅದು ಹೆಂಗೆ ತಿಂತಾರೆ. ನೀವು ಮಾಡಿದ ಒಂದು ಅಸುರಕ್ಷತಾ ಅಸ್ವಚ್ಛವಾದಂತಹ ಒಂದು ಕ್ರಮಗಳು ನಿಮಗೇನೆ ಮುಳುವಾಗುತ್ತೆ ಅನ್ನೋದನ್ನು ಮರಿಬೇಡಿ. ಬಾಯ್ ಬಾಯ್.